ಓಂ ವಕ್ರತುಂಡಮಹಾಕಾಯಂ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯ ಸರ್ವದಾ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ನಿರಾಭಾರಿ ಶಿವಾವತಾರದಂಥ ಪರಮ ಪೂಜ್ಯ ಶಿವಾನಂದಪ್ಪ ಅವರ ದಿವ್ಯಚರಣಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಜಗದ್ಗುರು ಸಿದ್ಧಾರೂಢಪ್ಪ ಅವರ ದಿವ್ಯಚರಣಕ್ಕೆ ನತಮಸ್ತಕನಾಗಿ, ಹಾಗೂ ವೈರಾಗ್ಯ ಮೂರ್ತಿ ಜಗದ್ಗುರು ಪೂರ್ಣಾನಂದಪ್ಪ ಅವರ ದಿವ್ಯಚರಣಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಪೂರ್ಣಾನಂದಜ್ಜವರ ಕರಸಂಜಾತರಾಗಿ ಲೋಕ ಕಲ್ಯಾಣಕ್ಕೋಸ್ಕರ ಅವತಾರ ಧಾರಣ ಮಾಡಿ ಬಂದಂಥ ಯಾವ ಶಿವಾವತಾರದಂಥ ಸದ್ಗುರು ಶ್ರದ್ಧಾನಂದಪ್ಪಜಿಯವರ ದಿವ್ಯಚರಣಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ, ಸುಕ್ಷೇತ್ರ ಬದಾಮಿ ತಾಲೂಕಿನ ಯಾವ ಸುಮುಡ್ಕೊಪ್ಪದ ಗ್ರಾಮದ ಜಗದ್ಗುರು ಪೂರ್ಣಾನಂದಜ್ಜವರ ಆಶ್ರಮದಲ್ಲಿ ಹಾಗೂ ಶ್ರದ್ಧಾನಂದಜ್ಜವರ ಆಶ್ರಮದಲ್ಲಿ ವಿಶ್ವಶಾಂತಿಗಾಗಿ ಕೋಟಿ ಜಪಯಜ್ಞ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ವಹಿಸಿದಂಥ ಪರಮ ಪೂಜ್ಯರು ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರು ಯಾವ ನಿಜಗುಣ ಶಿವಯೋಗಿಗಳ ಮಹಾತ್ಮರ ದಿವ್ಯಚರಣಕ್ಕೂ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಮಠಾಧೀಶರಾದಂಥ ಪರಮ ಪೂಜ್ಯರು ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರು ಅಭಿನವ ಶಿವಾನಂದಜ್ಜವರ ದಿವ್ಯಚರಣಕ್ಕೆ ಅನಂತ ನಮಸ್ಕಾರ ಸಲ್ಲಿಸಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಚಾಲಕತ್ವವನ್ನು ವಹಿಸಿದಂಥ ವಿದ್ಯಾನಂದ ಪೂಜ್ಯರಲ್ಲಿ, ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಪರಮ ಪೂಜ್ಯ ವಿಜಯ ವೇದಾಂಗ ಮಹಾಸ್ವಾಮಿಗಳ ದಿವ್ಯಚರಣಕ್ಕೂ, ಯಾವ ಭಕ್ತಿ ಅಥವಾ ಜ್ಞಾನವನ್ನು ಎಲ್ಲರಿಗೆ ಹೇಳಿ ಯಾವ ಜಗನ್ಮಾತೆಯ ಪುರಾಣವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಹೇಳ್ತಕ್ಕಂಥ ಎಲ್ಲ ಜೀವಿಗಳಿಗೆ ಆ ಹೊರಗೂ ಒಳಗೂ ಕೂಡ ಜಗನ್ಮಾತೆಯ ಸ್ವರೂಪ ಇದ್ದೇವೆ ನಾವು ಅನ್ನುವಂಥ ಮಾತನ್ನು ತಿಳಿಸಿಕೊಡುವಂಥವ್ರು ಯಾರು ಅಂದ್ರೆ ಆರ್.ಬಿ. ಹುಣಸ್ಯಾಳ ಗುರುಗಳಿಗೆ ಪಾದಕ್ಕೆ ನಮಸ್ಕರಿಸಿ, ಯಾವ ಉಳಿದ ಶರಣರಲ್ಲಿ ಶಿಪುತ್ರಪ್ಪ ಶರಣರಲ್ಲಿ, ನಮ್ಮ ನಿಂಗಾನಂದಪ್ಪ ಶರಣರಲ್ಲಿ, ಸಕಲ ಮಾತೆಯರ ಪವಿತ್ರ ಪಾದಕ್ಕೂ, ನಮ್ಮ ಯೋಗಾನಂದಪ್ಪ ಯೋಗವನ್ನು ತಿಳಿಸಿಕೊಡುವಂಥ ಪೂಜ್ಯರಲ್ಲಿಯೂ, ಸಕಲ ಮಹಾತ್ಮರಲ್ಲಿ ಎಲ್ಲ ಸದ್ಭಕ್ತರಿಗೂ ನನ್ನ ಅನಂತ ನಮಸ್ಕಾರ ಸಲ್ಲಿಸಿ, ಶಿವಸ್ವರೂಪಿಗಳಿಗೆ ಜೀವನ ಉದ್ಧಾರ ಆಗಬೇಕಾದ್ರೆ, ಮನುಷ್ಯ ಉದ್ಧಾರ ಆಗಬೇಕಾದ್ರೆ ನಾವು ಯಾರ ಸಂಘದಲ್ಲಿರಬೇಕಂದ್ರೆ ಜೀವ ಇರುವ ತನಕ ಅರಿತವರ ಸಂಘ ಮಾಡು. ಆ ಅರಿತವರ ಸಂಘ ಮಾಡೋದ್ರಿಂದ ಏನಾಗತ್ತಂದ್ರೆ ನಮ್ಮಲ್ಲಿದ್ದದೆಲ್ಲವೂ ಒಳ್ಳೆಯ ಸದ್ಗುಣ ಬರ್ತದೆ. ಆ ಸದ್ಗುಣಗಳನ್ನು ಏನು ಮಾಡ್ತಾವ ಅಂದ್ರೆ ನಮಗೆ ಒಳ್ಳೆಯದಾಗ್ತದೆ. ಆ ಮನುಷ್ಯ ಯಾಕೆ ಅವರ ಸಂಘದಲ್ಲಿ ಇರಬೇಕು ಅಂತ ಕೇಳಿದರೆ, ಅವರು ತಮ್ಮಂತೆ ಮಾಡ್ತಾರೆ. ಕುಡ್ಡಿ ಕುಕಾರಿವು ಹೇಗೆ ಭೃಂಗಿಯನ್ನು ತಂದು ಕೀಟಕವನ್ನು ತಂದು ತನ್ನಂತೆ ಹೇಗೆ ಮಾಡ್ತದೋ ಅದರಂತೆ ಯಾವ ಮಹಾತ್ಮರು ಕೂಡ ತಮ್ಮಂತೆ ಸ್ವರೂಪ ಆಗಿ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಜಗದ್ಗುರು ಸಿದ್ಧಾರೂಢಪ್ಪ ಅವರು ಸಂಚಾರ ಮಾಡ್ತಿದ್ದರು. ಸಂಚಾರ ಮಾಡೋ ಸಂದರ್ಭದೊಳಗೆ ಯಾವ ಗ್ರಾಮದಲ್ಲಿ ಆಗಲಿ ಹಳ್ಳಿಯಲ್ಲಿ ಹೋಗಿ ಸಂಚಾರ ಮಾಡುತ್ತಾ ಯಾವ ಕಾವೇರಿ ನದಿಯ ದಂಡಿಗೆ ಬರ್ತಾರೆ. ಕಾವೇರಿ ದಂಡಿಯ ನದಿಯಲ್ಲಿ ಉಸಗಿನ ಪ್ರದೇಶದಲ್ಲಿ ಅಲ್ಲಿ ಏನಪ್ಪ ಅಂತ ಕೇಳಿದ್ರೆ ಕುರಿ ಕಾಯುವ ಕುರಿಗಾರ ಹುಡುಗರು ಕುರಿ ಬಿಟ್ಟಿರ್ತಾರೆ. ಆ ಕುರಿಯನ್ನು ಮೇಯಿಸಿಕೊಂಡು ಬಂದು ಊಟವನ್ನು ಮಾಡಬೇಕು ಅಂತ ತರಿವಿ ಕುಳಿತ ಸಂದರ್ಭದೊಳಗೆ ಅಲ್ಲೊಂದು ಏನು ಘಟನೆ ಆಯಿತು ಅಂದ್ರೆ, ಒಂದು ಹುಲಿ ಬರ್ತದೆ. ಆ ಹುಲಿ ಏನು ಮಾಡ್ತದೆ ಅಂದ್ರೆ ಒಂದು ಕುರಿಯನ್ನು ಒಯ್ಯಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಆ ಕುರಿ ಬರ್ತದೆ. ಆವಾಗ ಆ ಕುರಿ ಏನು ಮಾಡಿದ್ವು ಅಂದರೆ ಬೆದರಿ ಓಡಿ ಹೋಗಿಬಿಟ್ಟು ಹುಲಿ ನೋಡಿದ ಕೂಡಲೇ. ಆವಾಗ ಕುರಿಗಾರೆಲ್ಲರೂ ಕುರಿ ಮೇಲೆ ಬೆನ್ನು ಹತ್ತಿ ಹೋದರು. ಸಿದ್ಧಾರೂಢಪ್ಪವರು ಜ್ಞಾನ ದೃಷ್ಟಿಯಿಂದ ನೋಡಿದರು. ಇವು ಕುರಿಗಳು ಓಡಿ ಹೋಗ್ಬೇಕಾದ್ರೆ ಏನು ಕಾರಣ?
ಅಂತ ವಿಚಾರ ಮಾಡಿಕೊಂಡು ಆ ಕಂಟಿ ಒಳಗೆ ಯಾವ ಕೂತ್ಕೊಳ್ಳೋಂಥ ಹುಲಿಯನ್ನು ನೋಡಿದರು, ಐತ್ಕೊಂಡು ಕುಂತಿತ್ತದು. ಆವಾಗ ಏನಾಯಿತು ಅಂತ ಕೇಳಿದ್ರೆ ಸಿದ್ಧಾರೂಢರು ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡಿ ಆ ಹುಲಿಯ ದುಬ್ಬದ ಮೇಲೆ ಚಪ್ಪರಿಸಿಬಿಟ್ರು. ಚಪ್ಪರಿಸಿ ಆ ಹುಲಿಯನ್ನು ಹಿಡಿದು ಅವರ ಮೂಲ ಮಂತ್ರವನ್ನು ಓಂ ನಮಃ ಶಿವಾಯ ಅಂತ ಕಿವಿಯೊಳಗೆ ಮಂತ್ರ ಕೊಟ್ಟರು. ಅದು ಹುಲಿ ಏನಾಯಿತು ಅಂದ್ರೆ ಶಾಂತ ರೂಪದಿಂದ ಆಯಿತು. ಅದು ಯಾಕೆ ಹೀಗಾಯಿತು ಅಂದರೆ ಮಹಾತ್ಮರ ಸಂಘದಿಂದ. ಆವಾಗ ಕುರಿಗಾರನ ಕರೆಸಿ ಈ ಹುಲಿ ಮ್ಯಾಗ ಹತ್ತು ಬರ್ರಿ, ಕುಂಡ್ರು ಬರ್ರಿ ಅಂದರೂ ಕೂಡ ಹೆದರಿ ಓಡಾಕತ್ರಿ. ಇಲ್ಲಪ್ಪ, ಇದು ಸಾಧು ಪ್ರೇಮಿ. ಯಾವಾಗ ಮಹಾತ್ಮರ ಹಸ್ತ ಮುಟ್ಟಿದ ಹುಲಿ ಸಹಿತ ತನ್ನ ವ್ಯಾಘ್ರವನ್ನು ಅಂದರೆ ಕ್ರೋಧವನ್ನು ಕಳೆದುಕೊಂಡು ಶಾಂತ ರೂಪ ಎತ್ತಿದ ಹುಲಿ ಅಂತ ತಿಳ್ಕೊಂಡು ಸಿದ್ಧಾರೂಢರ ಮೇಲೆ ಹತ್ತಿದ್ರಂತ. ಹತ್ತಿ ಎಲ್ಲ ಅಡ್ಡಾಡಿ ಒಳಗೆ ಒಬ್ಬ ಬೇಟೆಗಾರ ಬರ್ತಾನೆ. ಇದನ್ನು ಕೊಲ್ಲಬೇಕು, ಇದರ ಚರ್ಮವನ್ನು ಓದು ಸರ್ಕಾರ ಕೊಡಬೇಕಂತ ತಿಳ್ಕೊಂಡು ವಿಚಾರ ಮಾಡುವಾಗ ಆ ಬೇಟೆಗಾರ ಏನು ಮಾಡ್ತಾನೆ, ಪಿಸ್ತೂಲ ತೆಗೆದುಕೊಂಡು ಬಂದು ಒಗಿತಾನೆ. ಅದು ಹುಲಿ ಏನು ಮಾಡ್ತಂದ್ರೆ ಬೇಟೆಗಾರನ ಕಾಲು ಸೀಳಿ ಒಗೆದು ಬಿಡ್ತದೆ. ಅಂದರೆ ಅವನನ್ನು ಅರ್ಧ ಗಾಯ ಮಾಡ್ತದೆ, ಹುಲಿನೂ ಅರ್ಧ ಗಾಯ ಬೀಳ್ತದೆ. ಆವಾಗ ಸಿದ್ಧಾರೂಢರು ತೊಡೆ ಮೇಲೆ ಬಿದ್ದು ಪ್ರಾಣ ಬಿಡ್ತದೆ ಹುಲಿ. ಆವಾಗ ಆರೂಢ ಸ್ಥಿತಿಯಲ್ಲಿದ್ದ ಸಿದ್ಧಾರೂಢರಪ್ಪ ಅಂತಾರೆ, ಇದು ಹುಲಿ ನನ್ನ ಕಡೆಯಿಂದ ಆಶೀರ್ವಾದ ಮಾಡಿಕೊಂಡದ. ನಾ ಇದ್ರ ಮೇಲೆ ಹತ್ತಿ ನಾನು ಏನಾದರೂ ಮಾಡಿದ್ದೇನೆ ಅಂತ ತಿಳ್ಕೊಂಡು ಇದು ಮುಂದಿನ ಜನ್ಮದಲ್ಲಿ ನನ್ನ ಶಿಷ್ಯ ಆಗಿ ಬಾಳಲಿ ಅಂತ ತಿಳ್ಕೊಂಡು ಏನು ಮಾಡ್ತಾನೆ ಸಿದ್ಧಾರೂಢಜ್ಜರ್ ಅಂತ ಕೇಳಿದ್ರೆ, ನೀ ಪುನರ್ಜನ್ಮ ಮನುಷ್ಯನಾಗಿ ಹುಟ್ಟಿ ಬಾ ಅಂತ ಕೇಳಿ ಆಶೀರ್ವಾದ ಮಾಡ್ತಾರೆ. ಮುಂದಿನ ಜನ್ಮದೊಳಗೆ ಉಜ್ಜೈನರ ಭೀಮಪ್ಪಜ್ಜಗೆ ಮಕ್ಕಳಾಗಿರೋದಿಲ್ಲ, ಅವರಿಗೆ ಮಕ್ಕಳ ಸಂತಾನ ಕೊಡ್ತಾರೆ. ಯಾರು? ಸಿದ್ಧಾರೂಢರಪ್ಪ ಅವರು. ಅವರಲ್ಲಿ ಹೊಟ್ಟೆಲಿ ಹುಟ್ಟಿ ಬಂದವರು ಯಾರು ಅಂದ್ರೆ ಗುರುನಾಥಾರೂಢರು. ಮೌನ ಸ್ಥಿತಿಯಲ್ಲಿದ್ದಾಗ ಸಿದ್ಧಾರೂಢರು ಮಾತು ಹೇಳ್ತಾರೆ, ಯಾರು ಸಂತರ ಸಂಘ ಮಹಾತ್ಮರ ಸಂಘದಲ್ಲಿ ಇದ್ದರೂ ಕೂಡ ವ್ಯಗ್ರ ಜೀವ ಇರಲಿ, ಬೇಕಾದಂಥ ಪ್ರಾಣಿಗಳಿರಲಿ, ಅವು ಮನುಷ್ಯ ಜನ್ಮಕ್ಕೆ ಬಂದು ಸಾಧುವನ್ನು ಆಗಿ ಸಾಧನೆ ಮಾಡ್ತಾವಂತ ತಿಳ್ಕೊಂಡು ಒಬ್ಬ ಸತ್ಪುರುಷರ ಸಂಘದಲ್ಲಿ ಹುಲಿ ಸಹಿತ ಕೂಡ ಏನಾಯಿತು ಅಂದ್ರೆ ಯಾವ ಗುರುನಾಥಾರೂಢ ಮಹಾತ್ಮರಾದರು ಅನ್ನೋಂಥ ಆ ಸಿದ್ಧಾರೂಢರ ಚರಿತ್ರೆ ಬರ್ತದೆ. ಅಂಥ ಸತ್ಪುರುಷರ ಸಂಘದಲ್ಲಿ ಸದಾವಕಾಲ ನಾವು ನೀವೆಲ್ಲರೂ ಇದ್ದು ಆ ಮಹಾತ್ಮರ ಆಶೀರ್ವಾದ ಪಡ್ಕೊಳ್ಳು ಅಂತ ತಿಳ್ಕೊಂಡು ನಾನು ಎರಡು ಮಾತನ್ನು ಮುಗಿಸಿದ್ದೇನೆ. ಸದ್ಗುರುನಾಥ ಮಹಾರಾಜ್.